ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಈ ಕಡಲೆಬೇಳೆ ಮತ್ತು ಹೆಸರುಬೇಳೆ, ಶೇಂಗಾ ಎಲ್ಲನೂ ನಾವು ಹೊರಗೆ ಮಾಡಿರುವಂಥ ಚಾಟ್ಸನ್ನು ಮನೆಗೆ ತಂದು ತಿಂತೀವಿ. ಅದ್ರ ಬದಲಾಗಿ ನಾವು ಮನೆಯಾಗ ಮಾಡ್ಕೊಂಡ್ರೆ ಹೆಂಗಿರ್ತೈತಿ, ಹೆಂಗೆ ಮಾಡೋದು ಅಂತೇಳಂದು ನಾನು ನಿಮ್ಗೆ ತೋರಿಸ್ತೀನಿ. ಹಂಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಗೆ ತರಕ್ಕೆ ಪ್ರೋತ್ಸಾಹ ಸಿಗ್ತೈತಿ. ಬರ್ರಿ, ನಾನು ನಿಮ್ಮನ್ನೆಲ್ಲ ಹೆಂಗೆ ಮಾಡಿದೆ, ಹಂಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ಅಂತ ಹೇಳಂತ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ನಾನು ಕಡಲೆಬೇಳೆನ ರಾತ್ರಿನ ನಾನು ನೆನೆಸಿಟ್ಕೊಂಡಿದ್ದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆಬೇಳೆನ ನೀವು ಇಲ್ಲಿ ಹಾಕ್ಕೋಬೋದು. ಹಂಗೆ ಹೆಸರುಬೇಳೆನೂ ನಾನು ಬೆಳಗ್ಗೆ ಎದ್ದು ನೆನೆಸಿಟ್ಕೊಂಡಿದ್ದೆ. ಬೆಳಿಗ್ಗೆ 5 ಗಂಟೆಗೆ ಹೇಳ್ತೇನಲ್ಲ, 5 ಗಂಟೆಗೆ ನಾನು ಎತ್ತಿಟ್ಕೊಂಡಿದ್ದೆ, ನೆನಪಾಗಂಗಿಲ್ಲ ಅಂತೇಳಂದು ಅದನ್ನು ನೆನೆಸಿಟ್ಕೊಂಡಿದ್ದೆ. ಈಗ ಒಂದು 10 ಗಂಟೆ ಆಗಿರ್ಬೋದು, 10 ಗಂಟೆ ಟೈಮು. ಈ ಟೈಮಲ್ಲಿ ನಾನು ಇವನು ಮಾಡಾಕೊಂತೀನಿ. ಅಷ್ಟೊಳಗೆ ಅವನು ನೆಂದ ಬಿಟ್ಟಿರ್ತಾವೆ. ಹೆಸರು ಕಾಳು ನೆನೆಯೋದೇನೋ, ಹೆಸರು ಬೇಳೆ ನೆನೆಯೋದೇನೋ ಭಾಳ ತಗಂಗಿಲ್ಲ. ಅವನಷ್ಟು ನಾನು ಇನ್ನೊಂದು ಸರ್ತಿ ನೀರಾಗಿ ತೊಳ್ಕೊಂಡು ಅವನ್ನ ಪೂರ್ತಿಯಾಗಿ ನೀರು ಬಸ್ಕೊಂಡು, ಇಲ್ಲಿ ನೋಡ್ರಿ ಒಂದೊಂದು ಆ ಕಡೆ ಒಂದು ಈ ಕಡೆ ಒಂದು ಬಟ್ಟೆ ಹಾಕಿ ನಾನು ಪೂರ್ತಿಯಾಗಿ ಅವನ್ನ ಆರಕ್ಕೆ ಬಿಟ್ಟಿನಿ. ಹಂಗೆ ಮೇಲೆ ಫ್ಯಾನ್ ಹಾಕ್ಕೊಂಡಿನಿ. ಅವು ಆರೋದ್ರೊಳಗೆ ನಾವು ಇಲ್ಲೊಂದು ಸ್ವಲ್ಪ ಶೇಂಗಾ ಮಾಡ್ಕೊಳೋಣ. ಇಲ್ಲಿ ನೋಡ್ರಿ, ಶೇಂಗಾ ನಾನು ಒಂದು ಸ್ವಲ್ಪ ಶೇಂಗಾ ತೊಗೊಂಡಿನಿ. ಒಂದು ಬಟ್ಲಷ್ಟು, ದೊಡ್ಡ ಬಟ್ಲಷ್ಟು ಶೇಂಗಾ ತೊಗೊಂಡಿನಿ. ಅವನ್ನ ನಾವು ಎಣ್ಣೆನ ಜಾಸ್ತಿ ಕಾಯಿಸ್ಕೋಬಾರ್ದು. ಒಂದು ಶೇಂಗಾ ಹಾಕಿ ನೋಡ್ರಿ, ಸ್ವಲ್ಪನೇ ಅದರೊಳಗೆ ಗುಳ್ಳಿ ಬಂದು ಅಂತ ಅಂದ್ರೆ ನೀವು ಶೇಂಗಾನ ಹಾಕ್ಕೋಬೇಕು. ಪೂರ್ತಿಯಾಗಿ ಕಾದಾದ್ಮೇಲೆ ಶೇಂಗಾ ಹಾಕ್ಕೊಂಡ್ರೆ ಅಂದ್ರೆ ಮೇಲೆಲ್ಲ ಹೊತ್ತಿ ಹೋಗ್ತಾವೆ, ಒಳಗೆ ಹಸಿನೇ ಇರ್ತಾವೆ. ಹಾಗಾಗಿ ಒಂದು ಸ್ವಲ್ಪನೇ ಕಾದಾಗ ನಾವು ಎಣ್ಣೆ ಬೆಚ್ಚಗಾಗೈತೆ ಅಂದಾಗ ಅಷ್ಟು ಶೇಂಗಾ ಹಾಕಿ ನಾನಿಲ್ಲಿ ಕರ್ಕೊಂಡು ಇಟ್ಕೊಂಡಿನಿ. ಅಷ್ಟು ಎಣ್ಣೆ ಕಾದಾಗ ಸ್ವಲ್ಪ ಎಣ್ಣೆ ಬೆಚ್ಚಗಾಗೈತೆ ಅಂದಾಗ ನೀವು ಶೇಂಗಾ ಹಾಕಿ ಕರೆದು ತಗೋರಿ. ಶೇಂಗಾ ಭಾಳತ್ತೇನು ಬೇಕಾಗಂಗಿಲ್ಲ, ಅವು ಕರಿಯಾಕ ಸ್ವಲ್ಪ ಹೊತ್ತಾದ್ರೆ ಸಾಕಾಗುತ್ತೆ. ಅವನ್ನ ಕರೆದು ಪಕ್ಕಕ್ಕೆ ಇಟ್ಕೊಂಡು ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಇಲ್ಲಿ ಜಜ್ಜಿ ಹಾಕ್ಕೊಂಡಿನಿ. ಒಂದು 2ರಿಂದ 3 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಎಣ್ಣೆಯಾಗ ಹುರ್ಕೊಳಕೊಂತೀನಿ, ಕರ್ಕೊಳಕೊಂತೀನಿ. ಇಲ್ಲೇ ಜಜ್ಜಿನ ಹಾಕೋರಿ ಬೆಳ್ಳುಳ್ಳಿನ, ಯಾಕಂದ್ರೆ ಹಂಗೆ ಇಡೀ ಹಾಕ್ಕೊಂಡ್ರೆ ಸಿಡಿತಾವು. ಹಾಗಾಗಿ ಒಂದು ಸ್ವಲ್ಪ ಜಜ್ಜಿ ಬೆಳ್ಳುಳ್ಳಿ ಹಾಕೋರಿ. ಅದ್ರಾಗ ನಾನು ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿನಿ. ಎರಡೂ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ನಾನು ಇದನ್ನ ಕರ್ಕೊತೀನಿ. ಈಗ ನಮ್ಮ ಬೆಳ್ಳುಳ್ಳಿ ನೋಡ್ರಲಿ ಈ ರೀತಿ ಕೆಂಪಾಗಿ ಆಗಿದಾವು. ಇವಾಗ ನಾನು ಇವನ್ನ ತಗೊಂಡು ಬೇರೆ ಪ್ಲೇಟಿಗೆ ಹಾಕ್ಕೊತೀನಿ. ಒಂದು ಸ್ವಲ್ಪ ಶೇಂಗಾ ಬಿಸಿ ಇರ್ತಾನೆ ನಾನು ಇದಕ್ಕೆ ಏನು ಮಸಾಲೆ ಹಾಕಬೇಕು ಅದನ್ನು ನಾನು ಹಾಕ್ತೀನಿ. ಇವನಷ್ಟು ಒಂದು ನೋಡ್ರಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದ ನಮ್ಮ ಶೇಂಗಾ. ಬೇರೆ ಒಂದು ಬಟ್ಲಿಗೆ ಹಾಕ್ಕೊತೀನಿ. ಹಾಕ್ಕೊಂಡು ನಾನು ಇದಕ್ಕೆ ಎಲ್ಲ ಮಸಾಲೆನೂ ಹಾಕ್ಕೊತೀನಿ. ಅಂದರೆ ಇದಕ್ಕೆ ಉಪ್ಪು, ಖಾರ ಹಾಕ್ಕೊತೀನಿ. ಫಸ್ಟಿಗೆ ನಾನು ಅದಕ್ಕೊಂದು ಬೇರೆ ಮಸಾಲೆ ಹಾಕಿದ್ರೆ ಅದು ಅಂದ್ಕೊಂಡೆ, ಇದ್ರೊಳಗನ ಎರಡೂ ಹಾಕಿ ನಾನು ಮಿಕ್ಸ್ ಮಾಡ್ತೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕ್ಕೊಂಡೆ, ಉಪ್ಪು ಖಾರ ಹಾಕ್ಕೊಂಡು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಇದು ಒಂದು ರೀತಿ ನಿಮ್ಗೆ ಚಾಟ್ಸ್ ಆಗುತ್ತೆ. ಈ ರೀತಿಯೂ ನೀವು ಒಂದು ತೆಗೆದಿಟ್ಕೋಬೋದು. ಇಲ್ಲಪ್ಪ ನಮ್ಗೆ ಇನ್ನೊಂದು ಸ್ವಲ್ಪ ಮಸಾಲೆ ಬೇಕು ಅಂದರೆ ಇಲ್ಲಿ ನೋಡ್ರಿ, ನಾನು 1 ಸ್ಪೂನಷ್ಟು ಆಮ್ಚೂರು ಪೌಡ್ರ್ ತೊಗೊಂಡಿನಿ. ಹಂಗೆ ಒಂದು ಸ್ವಲ್ಪ ಚಾಟ್ ಮಸಾಲ, ಒಂದು ಸ್ವಲ್ಪ ಇದು ಮೆಣಸಿನ್ಕಾಳು ಪೌಡ್ರು, ಪೆಪ್ಪರ್ ಪೌಡ್ರು, ಉಪ್ಪು, ಖಾರ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ತೊಗೊಂಡಿನಿ. ಅಲ್ಲಿ ಖಾರ ಹಾಕ್ಕೊಂಡಿದ್ದಕ್ಕೋಸ್ಕರ ಪೆಪ್ಪರ್ ಪೌಡ್ರು ಸ್ವಲ್ಪ ತೊಗೊಂಡಿನಿ. ಹಂಗೆ ಚಾಟ್ ಮಸಾಲನೂ ಸ್ವಲ್ಪನೇ ತೊಗೊಂಡು ಚೆನ್ನಾಗಿದ್ದನ್ನ ಕೈಯಾಗಿ ಮಿಕ್ಸ್ ಮಾಡಿಕೊಂಡೆ ನಾನು. ಇದನ್ನು ಸಪ್ರೇಟಾಗಿ ನೀವು ಬೇರೆ ಶೇಂಗಾಗೆ ಹಾಕ್ಕೊಂಡು ನೀವು ಕಲಿಸ್ಕೊಂಡು ಇಟ್ಕೋಬೋದು. ಇಲ್ಲ ಅಂತೀರ ಇದಕ್ಕೆ ನೀವು ಹಾಕ್ಕೋಬೋದು. ನಾನು ಸಪ್ರೇಟ್ ಇಲ್ಲಿ ಮಾಡೋಕ್ಕೆ ಹೋಗಿಲ್ಲ. ಬೇಕಿದ್ರೆ ನೀವು ನಾನು ಚಾಟ್ ಇದು ಮಸಾಲ ತೋರಿಸಿದ್ನಲ್ಲ, ಇದ್ರಾಗನ ಭಾಳ ಟೇಸ್ಟ್ ಇರ್ತೈತಿ. ಸಪ್ರೇಟಾಗಿ ನೀವು ಬೇಕಿದ್ರೆ ಎಣ್ಣೆ ಕರೆದಿದ್ದವನ್ನ ತಗೊಂಡು ಉಪ್ಪು, ಖಾರ ಮತ್ತು ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೊಂಡಿರೋದಂತ ಒಂದು ಭಾಗ ಮಾಡ್ಕೋಬೋದು. ಇನ್ನೊಂದು ಭಾಗಕ್ಕೆ ನೀವು ಈಗ ಮಸಾಲೆ ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಂಡ್ರೆ ಅದು ಒಂದು ರೀತಿಯಾಗಿ ಟೇಸ್ಟ್ ಇರ್ತೈತಿ. ಮನ್ಯಾಗ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಹಂಗೆ ನಾನೀಗ ಈ ಹೆಸರುಬೇಳೆ ಆಗಲೇ ಪೂರ್ತಿಯಾಗಿ ನೀರೆಲ್ಲ ನಾನು ಬಟ್ಟೆ ಹಾಕಿದ್ನೆಲ್ಲ ಪೂರ್ತಿಯಾಗಿ ಅವು ಎಲ್ಲ ನೀರು ಆರ್ದಂಗೆ ಆಗ್ಯಾವು. ಹಾಗಾಗಿ ನೋಡ್ರಲಿ ಪೂರ್ತಿಯಾಗಿ ಉದುರು ಆದಂಗಾಗ್ಯಾವು. ಇವನ್ನ ನಾನು ಎಣ್ಣೆ ಕರ್ಕೊತೀನಿ. ಎಣ್ಣೆ ಕರಿಯೋಬೇಕಾರೆ ಪೂರ್ತಿಯಾಗಿ ಎಣ್ಣೆ ಬರೋಬ್ಬರಿ ಕಾದಿರಬೇಕು. ಒಂದು ಸ್ವಲ್ಪ ತಣ್ಣಗಿತ್ತಂದ್ರೆ ಎಣ್ಣೆ ಏನಾಗುತ್ತೆ, ಎಣ್ಣೆ ಹಿಡಿತಾವೆ ಇವು ಹೆಸರುಬೇಳೆ. ಹಾಗಾಗಿ ಪೂರ್ತಿಯಾಗಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದಾಗ ನಾವು ಈ ಹೆಸರುಬೇಳೆನ ಹಾಕ್ಕೋಬೇಕಾಕತಿ. ನಾವು ನೋಡ್ರಿ ಎಷ್ಟು ಈಸಿಯಾಗಿ ನಾವು ಮನ್ಯಾಗ ಇವನ್ನೆಲ್ಲ ಮಾಡ್ಕೋಬೋದು. ಅಂಗಡಿ ಒಳಗೆ ಯಾವ್ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ, ಎಷ್ಟು ಥರ ಒಂದೇ ಎಣ್ಣೆಯಾಗ ಎಷ್ಟು ರೀತಿಯಾಗಿರುವಂಥ ಕರೆದಿರ್ತಾರೋ ಗೊತ್ತಿರಲ್ಲ. ನಾವು ಮನ್ಯಾಗ ಬೇಕು ಅಂದಾಗ ಈ ರೀತಿ ನಾವು ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಅಂತೇಳಂದು ನನಗನ್ಸತ್ತೆ. ನಾನು ಇವಾಗ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ನಾನು ಮಾಡ್ಕೊತ ಇರ್ತೀನಿ. ನಮ್ಮ ಮನ್ಯಾಗ ಏನೋ ಒಂದಲ್ಲ ಒಂದು ಏನಾದರೂ ನಾನು ಮಾಡ್ಕೊತ ತಿನ್ನೋಕೆ ಇದ್ದೇ ಇರ್ತೈತಿ. ನೋಡಿರಿ, ಇವನ್ನ ಯಾವ ರೀತಿ ನಾನು ಎಲ್ಲಿ ಮಟ್ಟ ನಾವು ಇದನ್ನ ಕರ್ಕೋಬೇಕು ಅಂತ ಅಂದ್ರೆ ಅವು ಒಂದು ಸ್ವಲ್ಪ ನೊರೆ ಅಂದ್ರೆ ಈ ಬುರುಗು ಅಂತೀವಿ ನಾವು, ಅದು ನಿಂತು ಒಂದು ಸ್ವಲ್ಪ ಕಡಿಮೆ ಆಕತಿ. ಮ್ಯಾಲೆಲ್ಲ ಹೆಸರುಬೇಳೆ ತೇಲ್ಕೊಂತ ಬರ್ತಾವೆ ಮ್ಯಾಲೆ. ಅಲ್ಲಿವರೆಗೂ ನಾವು ಇವನ್ನ ಕರ್ಕೋಬೇಕಾಕತಿ. ಪೂರ್ತಿಯಾಗಿ ಎಣ್ಣೆ ಬಸ್ಕೊಂಡು ನಾನು ತಗೊಂಡೆ.
ಅದು ಇದು ಭಾಳ ಅಗಲ ಕುಂತಿತ್ತು ಬಾಣಲಿ ನನಗೆ, ಹಾಗಾಗಿ ಸಣ್ಣದೊಂದು ಬಾಣಲಿಗೆ ಹಾಕೊಂಡು ನಾನು ಎಣ್ಣೆನ. ಅಂದ್ರೆ ನೋಡಿರಿ ಪೂರ್ತಿಯಾಗಿ ಅರ್ಧ ಮಟ ನನಗಿಲ್ಲಿ ಎಣ್ಣೆ ಬರಾಕುಂತಿತ್ತು. ಅದರೊಳಗಾಗಿದ್ರೆ ಪೂರ್ತಿ ತಳದಾಗ ಕುಂತು ಬಿಡ್ತಿತ್ತು. ಅದಕ್ಕೋಸ್ಕರ ಒಂದು ಸಣ್ಣ ಬಾಣಲಿಗೆ ಅದನ್ನ ಎಣ್ಣೆನ ನಾನು ಹಾಕ್ಕೊಂಡು, ಈಗ ನಾನು ಮತ್ತೆ ಆ ಜಾಲಿ ಸೌಟನ್ನು ಅದ್ರಾಗ ಇಟ್ಕೊಂಡು ಜಾಲರಿನ ಇಟ್ಕೊಂಡು ಕರ್ಕೊಂಡು ಕುಂತೀನಿ. ಈ ರೀತಿ ನೀವು ಮಾಡೋದ್ರಿಂದ ನಾವು ಡೈರೆಕ್ಟಾಗಿ ಬಾಣಲಿಗೆ ಹಾಕಿ ನಾವು ತೆಗಿಯೋದು ನಮಗೆ ಕಷ್ಟ ಆಕತಿ. ಆಮೇಲೆ ಅವು ಜಾಲರಿ ಸೌಟ್ನ ಒಂದು ಸರ್ತಿ ಬರ್ತಾವೆ, ಒಂದು ಸರ್ತಿ ಬರೋಂಗಿಲ್ಲ, ಬೀಳ್ತಿರ್ತಾವೆ. ಅದಕ್ಕೋಸ್ಕರ ಈ ರೀತಿ ನೀವು ಒಂದು ಜಾಲರಿ ಇತ್ತು ಅಂದ್ರೆ ಅದ್ರೊಳಗೆ ಹಾಕಿ ನೀವು ಕರ್ಕೊಂಡ್ರೆ ಭಾಳ ಈಸಿ ಆಕತಿ. ಆಮೇಲೆ ಬೇಗನ ನಾವು ತಕ್ಕೋಬೋದು. ಇಲ್ಲಿ ನೋಡ್ರಿ, ಇದು ಪೂರ್ತಿಯಾಗಿ ಎಷ್ಟು ನೊರೆ ಬರ್ತಾ ಇರ್ತೈತೆ ಅಂದರೆ ಫಸ್ಟಿಗೆ ನಾವು ಹಾಕಿದಾಗ ಬುರುಗು ಪೂರ್ತಿ ತುಂಬ ಬುರುಗು ಬರ್ತಿರ್ತೈತಿ. ಅದು ಕರ್ಕೊಂತ ಬಂದಾಗ ಅದು ಕೆಳಗೆ ಹೋಗ್ತಾ ಇರ್ತೈತಿ. ಆಮೇಲೆ ಈ ಕಾಳುಗಳು ಮೇಲೆ, ಈ ಬೇಳೆ ಏನದಾವು ಮೇಲೆ ತೇಲ್ಕೊಂತ ಮೇಲೆ ಬರ್ತಾವೆ. ಆ ಟೈಮಲ್ಲಿ ನಾವು ಪೂರ್ತಿಯಾಗಿ ಕ್ರಿಸ್ಪಿ ಆಗ್ಯಾವಂತ ನಮಗೆ ಗೊತ್ತಾಗುತ್ತೆ. ಗೊತ್ತಾಗಲಿಲ್ಲ ಅಂದ್ರೆ ಒಂದೆರಡು ಹೊರಗೆ ತೆಗೆದು ನೀವು ಅದನ್ನ ತಿಂದು ನೋಡ್ಬೋದು. ಆವಾಗ ನೀವು ತಕ್ಕೋಬೋದು. ಆ ಕಡೆ ನಾನು ಹೆಸರುಬೇಳೆನೂ 2 ಬ್ಯಾಚ್ ಮಾಡಿ ಹಾಕ್ಕೊಂಡು ಸೈಡ್ಗೆ ಇಟ್ಕೊಂಡಿನಿ. ಈ ಕಡೆ ಮತ್ತೆ ನಾನು ಕಡಲೆಬೇಳೆನೂ ಪೂರ್ತಿಯಾಗಿ ನೀರೆಲ್ಲ ಆರಿದವು. ಈಗ ನಾನು ಈ ಕಡಲೆಬೇಳೆನ ಇಲ್ಲಿ ಕರ್ಕೊಳಕುಂತೀನಿ. ಇದನ್ನು ಅಷ್ಟು ಪೂರ್ತಿಯಾಗಿ ಎಣ್ಣೆ ಬರೋಬ್ಬರಿ ಕಾದಿರಬೇಕು. ಕಾದಾಗ ನಾವು ಈ ಕಡಲೆಬೇಳೆನ ಹಾಕೋಬೇಕು. ನೋಡ್ರಿ ಎಷ್ಟು ಚೆನ್ನಾಗಿದ್ದು, ಪೂರ್ತಿಯಾಗಿ ನೊರೆ ಎಲ್ಲ ಕಡಿಮೆ ಹಾಕೋಂತ ಬರ್ತೈತಿ. ಎಣ್ಣೆ ಬುರುಗು ಏನಿರ್ತೈತಿ ಕಡಿಮೆ ಹಾಕೋಂತ ಬರ್ತೈತಿ. ಕಾಳೆಲ್ಲ ಮೇಲೆ ತೇಲ್ಕೊಂತ ಬರ್ತಾವೆ ಬೇಳೆ. ಆ ಟೈಮೊಳಗೆ ನಾವು ತಕ್ಕೋಬೇಕಾಗತ್ತಿ. ನೋಡ್ರಿ, ನಾವು ಹಾಕಿದಾಗ ಎಷ್ಟು ಬುರುಗು ಬರ್ತೈತಿ ಮೇಲೆ, ಅದು ಬರ್ತಾ ಅದು ಬುರುಗ ಕಡಿಮೆ ಹಾಕೋಂತ ಬರ್ತೈತಿ. ಕಡಿಮೆ ಹಾಕ್ಕೊಂತ ಬಂದಾಗ ನಮ್ಮ ಕಾಳು ಕರೆಕ್ಟ್. ಅಕಸ್ಮಾತ್ ನಿಮಗೇನಾದರೂ ಇವು ಹೊರಗೆ ತೆಗೆದಾದ್ಮೇಲೆ ಏನಾದರೂ ಮೆತ್ತಗದಾವು ಅನ್ನಿಸ್ತು ಅಂತ ಅಂದ್ರೆ ನೀವು ಇನ್ನೊಂದು ಸರ್ತಿ ಅವನ್ನ ಹಾಕ್ಕೊಂಡು ಕರ್ಕೋಬೋದು. ಅದ್ರಾಗೇನು ಇದಿಲ್ಲ. ಒಂದು ಸ್ವಲ್ಪ ಏನಾದರೂ ಮೆತ್ತಗದವಪ್ಪ ಹೆಂಗೆ ಮಾಡಬೇಕು ಅಂತ ಅಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಸರ್ತಿ ನೀವು ಎಣ್ಣೆಗೆ ಹಾಕಿ ಚೆನ್ನಾಗಿ ಅದನ್ನ ಕರ್ಕೋಬೋದು. ನೋಡ್ರಿ, ನಮ್ಮ ಕಡಲೆಬೇಳೆ ನಾನು ಕರೆದು ತಗೊಂಡಿನಿ. ಎರಡೂ ನಾನು ಒಂದು ಕಡೆ ಕಡಲೆಬೇಳೆನ ಕರೆದು ತಗೊಂಡಿನಿ. ಅಲ್ಲಿ ಇನ್ನೂ ಒಂದು ಬ್ಯಾಚ್ ಹಾಕಿ ನಾನು ಈ ಕಡೆ ಒಂದು ಸ್ವಲ್ಪ ಇವು ಬೆಚ್ಚಗಿರ್ತಾನೆ ನಾವು ಒಂದು ಸ್ವಲ್ಪ ಇದಕ್ಕೆ ಹಾಕುವಂಥ ಮಸಾಲೆನ ಹಾಕಿದ್ರೆ ಚೆನ್ನಾಗಿರ್ತೈತಿ. ಪೂರ್ತಿ ಆರೋ ಮಟ ಬಿಡಬಾರ್ದು. ಚೂರು ಇದನ್ನು ಬಿಸಿ ಐತಿ. ಇದನ್ನು ನಾನು ಎರಡು ಬೌಲಲ್ಲಿ ಹಾಕ್ಕೊಂಡು ಬೇರೆ ಟೇಸ್ಟನ್ನು ಮಾಡಕೊತೀನಿ. ಇಲ್ಲಿ ನೋಡ್ರಿ, ಆವಾಗಲೇ ನಾನು ಮಸಾಲೆನ ರೆಡಿ ಮಾಡಿದ್ನಲ್ಲ, ಆ ಮಸಾಲೆನ ಒಂದು ಬಟ್ಲಿಗೆ ಹಾಕ್ತೀನಿ. ಹಾಕಿದ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು. ನೋಡ್ರಲ್ಲಿ, ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂಚೂರು ಬಿಸಿ ಇರುವಾಗಲೇ ನೀವು ಹಾಕ್ಕೊಂಡ್ರೆ ಚೆನ್ನಾಗಿ ಅದಕ್ಕೆ ಬಿಸಿ ಇರ್ತೈತಲ್ಲ, ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡ್ಕೊತೈತಿ. ನೀವು ಪೂರ್ತಿ ಆರಿದ ಮೇಲೆ ಹಾಕಿದ್ರೆ ಏನಾಗತ್ತಿ ಅಷ್ಟೊಂದು ಅದು ಇದಾಗಂಗಿಲ್ಲ. ಅದಕ್ಕೋಸ್ಕರ ಆಮೇಲೆ ನಾವು ಮಾರ್ಕೆಟ್ನಾಗ ತರುವಂಥ ಹೆಸರುಬೇಳೆ ಹೆಂಗಿರ್ತಾವೆ, ಬರೀ ಉಪ್ಪು ಹಾಕಿದ್ದಿರ್ತಾವೆ. ಹಾಗಾಗಿ ಉಪ್ಪಷ್ಟೇ ಹಾಕಿ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳಕೊಂತೀನಿ. ಇಷ್ಟ ಇದ್ರಾಗಿರೋದು. ಅಂಗಡಿ ಒಳಗೆ ನಾವು ಏನು ಚೆನ್ನಾಗಿರ್ತಾವಪ್ಪ, ಎಷ್ಟು ಹೆಂಗೆ ಮಾಡಿರ್ತಾರೋ ಏನೂ ಇರಲ್ಲ. ಇಷ್ಟೇ ಸಿಂಪಲ್ ಆಗಿರ್ತೈತಿ. ನಾವು ಮನೇಲಿ ಚೆನ್ನಾಗಿರೋ ಎಣ್ಣೆಯಾಗ ನಾವು ಸ್ವಲ್ಪನ ಅಲ್ಲೇನು ಮಾಡ್ತೀವಿ, ಭಾಳಷ್ಟು ದುಡ್ಡು ಕೊಡ್ತೀವಿ, ಸ್ವಲ್ಪನೇ ತೊಗೊಂಬರ್ತೀವಿ. ನಾವು ಸ್ವಲ್ಪನ ನೆನೆ ಹಾಕ್ಕೊತೀವಿ, ಆದ್ರೆ ಜಾಸ್ತಿಯಾಗಿ ಇಲ್ಲಿ ನಾವು ಮಾಡ್ಕೊತೀವಿ. ಅದಕ್ಕೋಸ್ಕರ ಮನ್ಯಾಗ ಮಾಡ್ಕೊಳೋದನ್ನು ಟ್ರೈ ಮಾಡಿ. ಒಂದು ಸ್ವಲ್ಪ ಕೈ ಹಿಡಿತಾವೆ ಅನ್ನೋದಷ್ಟೇ. ಒಂದು ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ನಮಗೂ ಚೆನ್ನಾಗಿರ್ತಾವಲ್ಲ. ಇಲ್ಲಿ ನೋಡ್ರಿ, ಇನ್ನೊಂದು ನಾನು ಇವಾಗ ಮಸಾಲೆಯನ್ನು ತೋರಿಸ್ಕೊತೀನಿ. ಇದು ಸ್ವೀಟ್ ಮಸಾಲ ಅಂತ ಹೇಳಂದು. ಇದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲ, ಆಮ್ಚೂರು ಪೌಡ್ರು ಮತ್ತು ಒಂದು ಸ್ವಲ್ಪ ಬಡೆ ಸೊಪ್ಪು, ಸಕ್ಕರೆ. ಇದನ್ನು ಖಾರ ತಿನ್ನಂಗಿಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿ ನೀವು ಮಾಡಿಟ್ರೆ ಭಾಳ ಚೆನ್ನಾಗಿರ್ತಾವೆ. ಯಾಕಂತ ಅಂದ್ರೆ ಇದ್ರದ್ದು ಘಮಾನೂ ಅಷ್ಟು ಚೆನ್ನಾಗಿರ್ತೈತಿ, ಟೇಸ್ಟು ಅಷ್ಟು ಚೆನ್ನಾಗಿರ್ತೈತಿ. ನೀವು ಇದನ್ನು ಒಂದು ಸರ್ತಿ ಮಸಾಲೆನೇ ನೀವು ಟ್ರೈ ಮಾಡಿ ನೋಡಿರಿ. ಸ್ವಲ್ಪನೇ ಇದಕ್ಕೆ ಸ್ವಲ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿರಿ. ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ಯಾಕಂದ್ರೆ ನಾವು ಬೇರೆದಕ್ಕಂದ್ರೆ ನಮಗೆ ಖಾರ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಈ ಮಕ್ಕಳು ತಿಂತಾವ ಅಂದ್ಕೊಳ್ಳೇನೆ ಸ್ವಲ್ಪ ಖಾರ ಹೆಚ್ಚು ಕಮ್ಮಿ ಮಾಡಬೇಕಾಗತ್ತೆ. ಈ ರೀತಿ ನಾವು ಸ್ವೀಟ್ ಮಸಾಲ ಅದಕ್ಕೆ ಹಾಕಿ ಇಟ್ಕೊಂಡ್ವಿ ಅಂದ್ರೆ ಮಕ್ಕಳಿಗೆ ಅವಕ್ಕೆ ಎಷ್ಟು ಬೇಕಷ್ಟು ನಾವು ಕೊಡ್ಬೋದು. ನಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೋಬೋದು. ಇಲ್ಲಿ ನೋಡ್ರಿ, ನಮ್ಮ ಕಡಲೆಬೇಳೆ ಎಲ್ಲ ನಾವು ಕರೆದು ತೊಗೊಂಡಿನಿ. ಆಮೇಲೆ ಕರೆದು ತೊಗೊಂಡಾಗ ಮಾತ್ರ ನೀವು ಒಂದು ಸ್ವಲ್ಪ ಟಿಶ್ಯೂ ಪೇಪರ್ನ ಹಾಕಿ ಇಟ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಟಿಶ್ಯೂ ಪೇಪರ್ ಒಂದು ಸ್ವಲ್ಪ ತನಗೆಷ್ಟು ಎಣ್ಣೆ ಎಲ್ಲ ಎಕ್ಸ್ಟ್ರಾ ಇದ್ದಿದ್ದು ಎಣ್ಣೆ ಎಲ್ಲ ಹೀರ್ಕೊಂತಲ್ಲ, ಅದಕ್ಕೋಸ್ಕರ ನೋಡ್ರಿ ನಾನು ಈ ಕಡೆ ಮೊದಲಿಗೆ ಮಾಡಿರೋವಂಥ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೊಳಕುಂತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಉಪ್ಪು ಖಾರ ಮತ್ತು ಆಮ್ಚೂರು ಪೌಡ್ರು, ಚಾಟ್ ಮಸಾಲ ಎಲ್ಲನೂ ನಾನು ಅದಕ್ಕೆ ಹಾಕ್ಕೊಂಡಿನಿ. ಈ ಕಡೆ ಈಗ ನಾನು ಮಿಕ್ಸಿ ಮಾಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವೀಟ್ ಮಸಾಲ ಇದಕ್ಕೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳಕುಂತೀನಿ. ನೋಡ್ರಿ, ನಮ್ಮ ಚಟ್ಪಟ್ ನಮ್ಮ ಚಾಟ್ಸು ಇಲ್ಲಿ ರೆಡಿಯಾಗಿದ್ದಾವೆ. ಮಾರ್ಕೆಟಲ್ಲಿ ತಂದು ತಿನ್ನೋದ್ರ ಬದಲಾಗಿ ನಾವು ಈ ರೀತಿ ಮನ್ಯಾಗ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ. ನಾವು ಮಾಡಿದ್ದೀವಿ ಅನ್ನೊಂದು ಖುಷಿ ಬಂದಿರ್ತೈತಿ. ಆಮೇಲೆ ಅದು ಟೇಸ್ಟ್ ಆಗಿ ಚೆನ್ನಾಗಿ ಬಂದ್ರಂತೂ ಇನ್ನೂ ಖುಷಿಯಾಗಿರ್ತೈತಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳ ಚೆನ್ನಾಗಿ ಬಂದವು. ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಈ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಕರೆದಿಟ್ಕೊಂಡಿದ್ನಲ್ಲ, ಇದ್ರ ಮೇಲೆ ನಾನು ಹಾಕ್ತೀನಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ನೀವು ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ನಾನು ಸ್ವಲ್ಪ ಅಲಂಕಾರಕ್ಕೋಸ್ಕರ ಇಲ್ಲಿ ಮೇಲೆ ಹಾಕ್ಕೊಳಕುಂತೀನಿ. ಬೇಕಿದ್ರೆ ನೀವು ಹಾಕ್ಕೋಬೋದು, ಬೇಡ ಅಂದ್ರೆ ಹಂಗೆ ನೀವು
ಒಂದು ಡಬ್ಬ್ಯಾಗ ಅಂದ್ರೆ ಏರ್ ಕಂಟೈನರ್ ಬಾಕ್ಸ್ನಾಗ ಹಾಕಿ ಇಟ್ಕೊಂಡ್ರೆ ನೀವು ಎಷ್ಟು ದಿನ ಬೇಕೋ ಅಷ್ಟು ದಿನ ನೀವು ತಿಂಗಳಗಟ್ಟಲೆ ಇಟ್ಕೊಂಡ್ರೆ ಇವೇನೂ ಹಾಳಾಗಂಗಿಲ್ಲ. ತಿಂಗಳಗಟ್ಟಲೆ ಅಂತೂ ಆರಾಮಾಗಿ ನೀವು ಇಟ್ಕೊಂಡು ಇವನ್ನ ತಿನ್ಬೋದು ನೋಡ್ರಿ. ನಿಮ್ಮ ಶೇಂಗಾ ಮತ್ತು ಸ್ವೀಟು ಕಡಲೆಬೇಳೆ, ಖಾರದ ಕಡಲೆಬೇಳೆ, ಮಸಾಲ ಕಡಲೆಬೇಳೆ, ಹಾಗೆ ಮಸಾಲ ಹೆಸರುಬೇಳೆ, ಉಪ್ಪು ಹಾಕಿರುವಂಥ ಹೆಸರುಬೇಳೆ ಇಷ್ಟು ಇಲ್ಲೇ ಇಂಗ್ರೀಡಿಯೆಂಟ್ಸು ಎಲ್ಲನೂ ಹಾಕಿ ನಾನು ಮಾಡಿರುವಂಥ ಚಾಟ್ಸ್ ರೆಡಿಯಾಗಿದ್ದಾವೆ. ಮನೇಲೇ ಈ ಎಲ್ಲ ರೆಸಿಪಿನ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಒಂದು ಸರ್ತಿ ಮಾಡಾಕುಂತ್ರ ಪಟ 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 ಅಂತ ಆಗ್ಬಿಡ್ತಾವೆ. ನಮಗೆ ಲೇಟ್ ಆಗಂಗೆ ಇಲ್ಲ ಅವು ಮಾಡಾಕುಂತ ಮೇಲೆ. ಅಪ್ಪ ಹೆಂಗೆ ಮಾಡ್ಬೇಕಪ್ಪ ಅಂತ ಕೂತ್ಕೊಂಡ್ರೆ ಮಾಡೋಕ್ಕಾಗಂಗಿಲ್ಲ. ಕೈ ಹೆಚ್ಚಿದ್ದು ಮಾಡಬೇಕು ಅಂತ ಹೇಳಿ ನಾವು ಮಾಡೋಕುಂತ್ಬಿಟ್ಟು ಅಂದ್ರೆ ಪಟ್ ಪಟ್ ಕೆಲಸ ಆಗ್ಬಿಡ್ತಾವೆ. ನೀವು ಈ ರೆಸಿಪಿ ಹಂಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂತೀನಿ. ನಿಮಗೆಲ್ಲರಿಗೂ ದಯವಿಟ್ಟು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ಈ ಚಾಟ್ಸ್ಗಳನ್ನು ಒಂದು ಸರ್ತಿ ಎಲ್ಲರೂ ಟ್ರೈ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.